ಇದು ಇಡೀ ಕರುನಾಡೆ ಬೆಚ್ಚಿ ಬೀಳುವಂತಹ ಸುದ್ದಿ. ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಿಸಿದಂತಹ ಅತಿ ದೊಡ್ಡ ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ ನೋಡಿ. ಡಿಸಿಎಂ ವಿರುದ್ಧವೇ ನಡೀತಾ ಅತಿ ದೊಡ್ಡ ವಾಮಾಚಾರ. ಕೇರಳದಲ್ಲಿ ವಾಮಾಚಾರ ನಡೆಸಿದ್ದಾದ್ರೂ ಯಾರು ಹಾಗಾದ್ರೆ? ಡಿಸಿಎಂ ಡಿಕೆಶಿ ಬಿಚ್ಚಿಟ್ಟಂತಹ ಆ ಸ್ಫೋಟಕ ರಹಸ್ಯವಾದ್ರೂ ಏನು? ಕರುನಾಡೆ ಬೆಚ್ಚಿ ಬೀಳುವಂತಹ ಸುದ್ದಿ. ಡಿಕೆ ಶಿವಕುಮಾರ್ ಅವರು ಸ್ಫೋಟಿಸಿರೋದು. ಈಗ ಆಲ್ರೆಡಿ ಸುದ್ದಿಗೋಷ್ಠಿ ಕೂಡ ನಡೆಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಡಿಸಿಎಂ ವಿರುದ್ಧವೇ ನಡೀತಾ ಅತಿ ದೊಡ್ಡ ವಾಮಾಚಾರ, ಅದು ಕೇರಳದಲ್ಲಿ ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ವಾಮಾಚಾರ ಮಾಡಿದ್ದಾದ್ರೂ ಯಾರು? ಡಿಕೆ ಶಿವಕುಮಾರ್ ಅವರು ಸಿಡಿಸಿರುವಂತಹ ಅತಿ ದೊಡ್ಡ ಸ್ಫೋಟಕ ಸ್ಟೋರಿ ಇದು. ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ರಾಜ್ಯದಲ್ಲಿ, ಗಮನಿಸ್ತಾ ಇದ್ದೀವಿ. ರಾಜಕೀಯ ಕೆಸರರ ಚಾಟಗಳಾಗ್ತಾ ಇದೆ. ಅದೆಲ್ಲದರ ಬೆನ್ನಲ್ಲೇ ಈ ರೀತಿಯ ಸ್ಫೋಟಕವಾದಂತ ಹೇಳಿಕೆ ಕೊಟ್ಟಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಕೇರಳದಲ್ಲಿ ನನ್ನ ಮೇಲೆ ದೊಡ್ಡ ಪ್ರಯೋಗ ನಡೆದಿದೆ ನೋಡಿ. ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ಪೂಜೆ ನಡೀತು, ಯಾರು ಮಾಡ್ತಾ ಇದ್ದಾರೆ? ನನ್ನ ಹಾಗೂ ಸಿಎಂ ಸರ್ಕಾರದ ವಿರುದ್ಧ ಕೇರಳದಲ್ಲಿ ಪೂಜೆ ನಡೆದಿರೋದು. ಶತ್ರು ಭೈರವಿ ಯಾಗ, ಕೇರಳ ರಾಜರಾಜೇಶ್ವರಿ ದೇಗುಲದಲ್ಲಿ ನಡೆದಿರುವ ಯಾಗ. ಪಂಚಬಲಿ ಕೊಡ್ತಿದ್ದಾರೆ, ಬಾಂಬ್ ಸಿಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು ನೋಡಿ. ಕೇರಳದಲ್ಲಿ ನನ್ನ ಮೇಲೆ, ಸಿಎಂ ಮೇಲೆ ದೊಡ್ಡ ಪ್ರಯೋಗ ಆಗಿದೆಯಂತೆ. ಯಾರು ಮಾಡ್ತಾ ಇದ್ದಾರೆ, ಯಾವ ಪೂಜೆ ನಡೀತು ಎಲ್ಲ ಗೊತ್ತಿದೆ ನನಗೆ. ನನ್ನ ಹಾಗೂ ಸಿಎಂ ಸರ್ಕಾರದ ಮೇಲೆ ನಡೆದಿರುವಂತಹ ಪೂಜೆ ಇದು. ಶತ್ರು ಭೈರವಿ ಯೋಗ ಕೇರಳದಲ್ಲಿ ಆಗಿರುವಂತದ್ದು. ಸ್ಫೋಟಕ ಹೇಳಿಕೆ ಕೊಟ್ಟಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಒಂದಷ್ಟು ರಾಜಕೀಯ ಕೆಸರರ ಚಾಟಗಳಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಆರೋಪ ಪ್ರತ್ಯಾರೋಪಗಳು, ಅವ್ರ ಮೇಲೆ ಇವ್ರ ಮೇಲೆ ಅವರು, ಇದೆಲ್ಲದರ ನಡುವೆ ನೋಡಿ ಕೇರಳದಲ್ಲಿ ನಡೀತಾ ಇರುವಂತಹ ಪೂಜೆಗೆ 21 ಮೇಕೆ 3 ಎಮ್ಮೆ ಅಘೋರಿಗಳ ಮೂಲಕ ನಡೀತಾ ಇರುವಂತಹ ದೊಡ್ಡ ವಾಮಾಚಾರ ಇದು. ಸದ್ಯ ಈಗ ಯಾಗ ನಡೀತಾ ಇದೆ. ನಾವು ನಂಬಿದ ದೇವರು ನಮ್ಮನ್ನ ಕಾಪಾಡ್ತಾನೆ. ಯಾರು ಮಾಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ನೋಡಿ. 21 ಮೇಕೆ 3 ಎಮ್ಮೆ 21 ಕುರಿಯನ್ನ ಆ ಯಾಗಕ್ಕೆ ಬಲಿ ಕೊಡ್ಲಾಗಿದೆಯಂತೆ. ಅಘೋರಿಗಳ ಮುಖಾಂತರ ನಡೆಸ್ತಾ ಇರುವಂತಹ ಯಾಗ ಅಂತೆ. ಈಗಲೂ ಕೂಡ ಆ ಯಾಗ ನಡೀತಾ ಇದೆಯಂತೆ. ಮತ್ತೆ ಡಿಸಿಎಂ ಹೇಳ್ತಾರೆ, ಯಾರು ಮಾಡಿಸ್ತಿದ್ದಾರೆ ಯಾಗ ಅನ್ನೋದು ನಂಗೆ ಗೊತ್ತಿದೆ. ಆದ್ರೆ ಅವ್ರು ಎಷ್ಟೇ ಯಾಗ ಮಾಡಿಸ್ಕೊಳ್ಳಿ, ಎಷ್ಟೇ ವಾಮಾಚಾರ ಮಾಡಿಸ್ಲಿ, ನಾವು ನಂಬಿರುವಂತಹ ದೇವರು ನಮ್ಮನ್ನ ಕಾಪಾಡ್ತಾನೆ ಅನ್ನುವಂತಹ ನಂಬಿಕೆ ಇದೆ ನೋಡಿ. ದೊಡ್ಡ ಮಟ್ಟದಲ್ಲಿ ಬಾಂಬ್ ಸಿಡಿಸಿದ್ದಾರೆ, ವಾಮಾಚಾರದ ಬಾಂಬ್ ಸಿಡಿಸಿರೋದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಖ್ಯಾತ ಜ್ಯೋತಿಷಿಗಳಾದಂತಹ ನಾಗರಾಜ್ ನಕ್ಷತ್ರಿ ಅವರಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ತೆ. ನಮಸ್ತೆ ಗುರುಗಳೇ, ಈ ವಾಮಾಚಾರ ಮಾಟ ಮಂತ್ರ ಬಹಳ ಹಿಂದಿನಿಂದಲೂ ಕೂಡ ನಾವು ಕೇಳ್ಕೊಂಡು ಬರ್ತಾ ಇರೋದು. ಆದರೆ ಈಗಲೂ ಕೂಡ ಅದೆಲ್ಲವೂ ನಡೆಯುತ್ತಾ ಅನ್ನೋದು ಒಂದು ಪ್ರಶ್ನೆ. ಮತ್ತೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ರೀತಿ ಸ್ಫೋಟಕ ಹೇಳಿಕೆ ಕೊಟ್ಟಿರೋದು, ನನ್ನ ಮೇಲೆ ವಾಮಾಚಾರ ಆಗ್ತಾ ಇದೆ, ಸಿಎಂ ಮೇಲೆ ಆಗ್ತಾ ಇದೆ, ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈ ಬಗ್ಗೆ ಮೊದಲಿಗೆ ಏನು ಹೇಳ್ತೀರಾ ಗುರುಗಳೇ? ಒಂದು ಏನು ಅಂತಂದ್ರೆ, ಇವತ್ತು 2024 ಅಂತಂದ್ರೆ 2024 ಕಾಲಮಾನದಲ್ಲಿರುವಂತಹ ನಾವುಗಳು ಯಾವುದೇ ಅಧ್ಯಾತ್ಮವು ಕೂಡ ಮೌಢ್ಯವನ್ನ ಹೇಳುವಂತಹದ್ದು ಅಥವಾ ಅವೈಜ್ಞಾನಿಕವಾದಂತಹ ವಿಷಯವನ್ನ ಹೇಳುವಂತಹದ್ದು ಅಧ್ಯಾತ್ಮದ ಉದ್ದೇಶವೂ ಅಲ್ಲ, ಅಥವಾ ಅಧ್ಯಾತ್ಮ ಎಂದು ಹೇಳೋದು ಇಲ್ಲ. ಈ ಕಾಲಮಾನದಲ್ಲಿ ಈಗ ಏನು ಇಂತಹ ಒಂದು ಅಂತಂದ್ರೆ ದ್ವೇಷ ಸಾಧನೆಗಳನ್ನ ಅಥವಾ ಶತ್ರುತ್ವ ಸಾಧನೆಗಳನ್ನ ಮಾಡುವಂತಹ ಕರ್ಮಗಳ ಬಗ್ಗೆ ಅಂತಂದ್ರೆ ಯಾಗಗಳು, ಯಜ್ಞಗಳು ಅಥವಾ ಪ್ರಯೋಗಗಳು, ಇದರ ಬಗ್ಗೆ ಏನು ಅಭಿಪ್ರಾಯ ಅಂತ ಹೇಳುವಂತಹದ್ದು. ಒಂದಂತೂ ಸ್ಪಷ್ಟವಾಗಿ ನಾವು ಚಿಂತನೆ ಮಾಡಬೇಕು. ಒಬ್ಬ ವ್ಯಕ್ತಿ ತನ್ನ ಜೀವನ ಕ್ರಮವನ್ನ ನಡೆಸುವಂತಹ ಸಂದರ್ಭದಲ್ಲಿ ನೈತಿಕತೆ ಅಂತಂದ್ರೆ ಅದು ಅಧ್ಯಾತ್ಮದ ದೃಷ್ಟಿ ಅಥವಾ ಮತ್ತೆ ಜೀವನದ ದೃಷ್ಟಿಕೋನ, ಈ ಎರಡೂ ದೃಷ್ಟಿಕೋನದಲ್ಲಿ ಒಂದು ನೈತಿಕತೆಯ ಜೀವನವನ್ನ ಮಾಡಿದ್ದೇ ಹೌದಾದ್ರೆ, ನಾವು ನಂಬಿದ ದೇವರುಗಳು ನಮ್ಮ ಕೈ ಬಿಡೋದಿಲ್ಲ ಅಂತ ಹೇಳುವಂತ ಒಂದು ಹೇಳಿಕೆ ಏನಿದೆ ಅದು ಸರಿಯಾದ ಹೇಳಿಕೆ ಅಂತ ನನ್ನ ಅಭಿಪ್ರಾಯ. ಶಾಸ್ತ್ರವು ಕೂಡ ಅದನ್ನ ಹೇಳ್ತದೆ. ಒಂದು ಅಧ್ಯಾತ್ಮ ದೃಷ್ಟಿಕೋನದಲ್ಲಿ ಒಂದು ನೈತಿಕತೆಯ ಜೀವನವನ್ನ ಮಾಡಿದಾಗ ಅದಕ್ಕೆ ನಾವು ನಂಬಿದಂತಹ ದೇವತಾ ಶಕ್ತಿಗಳು ನಮಗೆ ಅನುಗ್ರಹವನ್ನ ಮಾಡ್ತಾರೆ ಅಂತ.
ಸ್ವಾರ್ಥ ಕಾಮನೆಗಳನ್ನ ಈಡೇರಿಸುವ ನೆಲೆಗಟ್ಟಿನಲ್ಲಿ ಯಾರನ್ನೋ ನಾನು ಬಲಿ ಹಾಕ್ತೇನೆ, ಮಟ್ಟ ಹಾಕ್ತೇನೆ, ಏನು ಶತ್ರುತ್ವವನ್ನ ಸಾಧನೆ ಮಾಡ್ತೇನೆ, ಅವರನ್ನ ನಾಶ ಮಾಡ್ತೇನೆ ಹೇಳಿ ಯಾವುದೋ ಕ್ಷೇತ್ರಕ್ಕೆ ಹೋಗಿ ಯಾವುದೋ ಪ್ರಾಣಿಗಳನ್ನ ಬಲಿ ಕೊಟ್ಟ ತಕ್ಷಣ ಆಗಿಬಿಡ್ತದೆ ಹೇಳುವಂತದ್ದು ಇದು ಶುದ್ಧ ಸುಳ್ಳಿನ ವಿಷಯ. ಅದನ್ನ ಶಾಸ್ತ್ರ ಎಂದೂ ಕೂಡ ಪ್ರತಿಪಾದನೆಯೂ ಮಾಡ್ಲಿಲ್ಲ. ವೇದ ಜಗತ್ತು ಹಿಂಸೆಯನ್ನ ವಿರೋಧ ಮಾಡಿದೆ, ವೇದ ಪ್ರಪಂಚ. ಅಂತ ಹಿಂಸೆಯವನ್ನ ಏನು ಅಧ್ಯಾತ್ಮದ ಹೆಸರಿನಲ್ಲಿ ಹೇಳುವಂತಹದ್ದು, ಮಾಡುವಂತಹದ್ದು, ಇನ್ಯಾರದ್ದು ಜೀವನದಲ್ಲಿ ನಾನು ಆಟ ಆಡ್ತೇನೆ ಹೇಳುವಂತಹದ್ದು ಅದು ಒಪ್ಪುವ ವಿಷಯವೂ ಅಲ್ಲ. ಅದು ಯಾವುದು ಕೂಡ ನಡೆಯಲ್ಲ ಅಂತ ಹೇಳ್ತಾ ಇದ್ದೀರಾ ಗುರುಗಳೇ ನೀವು? ಖಂಡಿತವಾಗ್ಲು ನೇರಾನೇರವಾಗಿ ದೇವರು ಯಾವತ್ತೂ ಕೂಡ ಕೈ ಬಿಡಲ್ಲ, ಎಷ್ಟೇ ಯಾಗ ಮಾಡಿದ್ರು ಕೂಡ ಅದು ಯಾವುದು ಕೂಡ ತಟ್ಟಲ್ಲ ಅನ್ನೋದು ನಿಮ್ಮ ಮಾತು. ಒಂದು ವೇಳೆ ಅದು ಸತ್ಯ ಆಗುತ್ತದೆ ಅಂತಂದ್ರೆ ನಮ್ಮ ಪ್ರಾರಬ್ಧ ಕರ್ಮ ಸುಳ್ಳಾಗಬೇಕಲ್ಲ. ಒಂದು ವೇಳೆ ಅದು ಸತ್ಯ ಆಗುವುದು ಹೌದಾ? ನಮ್ಮದೆಲ್ಲ ಸ್ಕ್ರಿಪ್ಟ್ ಏನಿದೆ ಆಲ್ರೆಡಿ ರೈಟೆಡ್. ಒಂದು ಚಿತ್ರ ತೆಗೆಯುವಾಗ ನೀವು ಮೊದಲೇ ಕಥೆಯನ್ನ ನಿರ್ಣಯ ಮಾಡಿ ಚಿತ್ರವನ್ನ ಶೂಟ್ ಮಾಡಿ ತೆರೆ ಮೇಲೆ ಬಿಟ್ಟ ಹಾಗೆ ನಮ್ಮ ಬದುಕು ನಿರ್ಣಯಿಸಲ್ಪಟ್ಟ ವಿಷಯ. ಆ ನಿರ್ಣಯಿಸಲ್ಪಟ್ಟಂತಹ ಬದುಕನ್ನ ಇವ್ರು ಬದಲಾವಣೆ ಮಾಡ್ತೇನೆ ಹೇಳಿದ್ರೆ ಏನ್ ಅರ್ಥ ಅದಕ್ಕೆ? ಅಂದ್ರೆ ಯಾರೋ ಯಾಗ ಯಜ್ಞಾದಿಗಳನ್ನ ಮಾಡೋದ್ರ ಮೂಲಕ ಬದಲಾವಣೆ ಆಗಿ, ಯಾಗ ಯಜ್ಞಾದಿಗಳು ಏನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಹಿಂದೆ ಮತ್ತೊಂದು ವೇದಾಂತ ಫಿಲಾಸಫಿ ಇದೆ. ಇಂತಹ ದ್ವೇಷ ಸಾಧನೆಗಾಗಿ ಯಾಗ ಯಜ್ಞ ಮಾಡೋದ್ರಿಂದ ಪ್ರಯೋಜನ ಅದು ಸಾಧ್ಯ ಇಲ್ಲ ಅಂತ ಹೇಳುವಂತದ್ದು ವೇದದ ನೇರ ಅಭಿಪ್ರಾಯ. ಖಂಡಿತ. ಥ್ಯಾಂಕ್ ಯು ಗುರುಗಳೇ, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್.